ಗೆಳೆಯರೇ, ನಮಸ್ಕಾರ. ಇತ್ತೀಚೆಗೆ ನಮ್ಮ ಘನತೆವೆತ್ತ ರಾಜ್ಯಪಾಲರು ನಡ್ಕೊಂಡಂತಹ ರೀತಿಗೆ ಇಡೀ ಕರ್ನಾಟಕವೇ ಬೆಚ್ಚಿ ಪ್ರತಿಭಟನೆ ಮಾಡಿ, ಈ ತರದ ಪ್ರತಿಭಟನೆ ಹಿಂದೊಮ್ಮೆ ನಡೆದಿತ್ತು. ವೆಂಕಟಸುಬ್ಬಯ್ಯ ಅನ್ನೋ ರಾಜ್ಯಪಾಲ SR ಬೊಮ್ಮಾಯಿಯವರ ಸರ್ಕಾರ ಬಹುಮತವಿದ್ರೂ ಕೂಡ ವಜಾ ಮಾಡಿಬಿಟ್ಟಿದ್ರು. ಆಗ ಜನತಾದಳದ ರಾಜಕಾರಣಿಗಳು ಮಾತ್ರ ಪ್ರತಿಭಟಿಸಿದ್ರು. ಆದರೆ ಈಗ ಜನಸಾಮಾನ್ಯರು ಕೂಡ ಪ್ರತಿಭಟಿಸಿದ್ದಾರೆ. ರಾಜ್ಯಪಾಲರ ಕ್ರಮವನ್ನು ಖಂಡಿಸಿ ಬಹುದೊಡ್ಡ ಪ್ರತಿಭಟನೆ ನಡೆದಿದೆ. ಆದರೆ ಈ ಸಂದರ್ಭದಲ್ಲಿ ಬಿಜೆಪಿಯ ರಾಜಕಾರಣಿಗಳು ಕೂಡ ಸುಮ್ಮನಿದ್ದರೂ ನಮ್ಮ RSSನ ದೈತ್ಯ ಲೇಖಕ ಭೈರಪ್ಪನವರು ಪ್ರತಿಕ್ರಿಯಿಸಿದ್ದಾರೆ. ಅದು ಹೇಗಂದ್ರೆ, ರಾಜ್ಯಪಾಲರಿಗೆ ಈ ರೂಪದ ಅವಮಾನ ಮಾಡಬಾರ್ದಿತ್ತು, ಪ್ರತಿಭಟನೆ ಮಾಡಬಾರ್ದಿತ್ತು ಅಂತ ಹೇಳಿ ಅವರು ಹೇಳಿದ್ದಾರೆ. ಸಾಮಾನ್ಯವಾಗಿ ಬರಹಗಾರನಿಗೆ ಕಾಮನ್ ಸೆನ್ಸ್ ಅನ್ನೋದು ಬಹಳ ಮುಖ್ಯ. ಅದು ಕಡ್ಡಾಯವಾಗಿರ್ಬೇಕಾಗತ್ತೆ ಕಾಮನ್ ಸೆನ್ಸ್, ಇಲ್ಲಾಂದ್ರೆ ಬಹಳ ಕಷ್ಟ. ಈ ಭೈರಪ್ಪನವರಿಗೆ ಕಾಮನ್ ಸೆನ್ಸ್ ಅನ್ನೋದಿದ್ರೆ ಪ್ರತಿಭಟನೆ ಯಾಕೆ ನಡೀತು? ಜನಗಳ ಕೆಟ್ಟದಾಗಿ ಘೋಷಣೆ ಕೂಗಿದ್ರು, ಇವೆಲ್ಲ ತಿಳಿಬೇಕಿತ್ತು. ಅದಕ್ಕೆ ಕಾರಣಕರ್ತರಾದ ರಾಜ್ಯಪಾಲರೇ ಮೊದಲು ತಪ್ಪು ಮಾಡಿದ್ದಾರೆ ಅನ್ನೋದು ಭೈರಪ್ಪನವರಿಗೆ ಹೊಳಿಬೇಕಿತ್ತು. ಭೈರಪ್ಪನವರು ಆಗಾಗ್ಗೆ ಬಿಜೆಪಿ ವಿಷಯದಲ್ಲಿ ಬಿಜೆಪಿ ವಕ್ತಾರರಂತೆ ಮಾತನಾಡ್ತಾರೆ, ಪ್ರತಿಕ್ರಿಯಿಸ್ತಾರೆ. ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಅದನ್ನು ಒಂದು ರೀತಿಯ ಆದೇಶದಂಗೆ ಕೊಟ್ಟಿದ್ರು. ನಮ್ಮ ಯುವಜನತೆ ಹಳ್ಳಿಗಳಿಗೋಗಿ ಮೋದಿಯವರ ವಿಷಯನ ಹೇಳಬೇಕು, ಪ್ರಚಾರ ಮಾಡಬೇಕು ಅಂತ ಹೇಳಿದ್ರು. ಅದು ಯಾವ ವಿಷಯ ಪ್ರಚಾರ ಮಾಡಬೇಕು ಅಂತ ಅವರು ಬಾಯ್ಬಿಟ್ಟು ಹೇಳಲಿಲ್ಲ. ಆದರೆ ಆ ಥರದ ಒಂದು ಹೇಳಿಕೆಯಿಂದ ಇಡೀ ಕರ್ನಾಟಕದ ಬರಹಗಾರ ವಲಯ ಬೆಚ್ಚಿ ಬೀಳುವಂತೆ ಮಾಡಿದ್ರು. ಯಾಕೆ ಈ ಥರ ಮಾತನಾಡ್ತಾರೆ? ಅವರ ಇಡೀ ಬರವಣಿಗೆಯೇ ಪುರೋಹಿತಶಾಹಿ ಸಿದ್ಧಾಂತದ ಪ್ರತಿಪಾದನೆ ಮಾಡುವಂಥದ್ದು. ಪುರೋಹಿತಶಾಹಿ ಸಿದ್ಧಾಂತದ ಪುನರುತ್ಥಾನದ ಲೇಖಕ ಅಂತಲೂ ಕೂಡ ಹೇಳಬಹುದು. ಅವರು ನಿಜವಾಗಿ ಬರೆದಿರೋದು ಒಂದೇ ಒಂದು ಕೃತಿ, ಅದು ಗೃಹಭಂಗ. ಅದು ಅವರ ಕೈಮೀರಿ ಬಂದು ಮನುಷ್ಯ ಜೀವನ, ಮಾನವೀಯತೆ ಇದನ್ನೆಲ್ಲ ಎತ್ತಿ ಹಿಡಿದಂತಹ ಕೃತಿ. ಇನ್ನೆಲ್ಲವೂ ಕೃತಿಗಳು ಕೂಡ ಅವರು ಉದ್ದೇಶಪೂರ್ವಕವಾಗಿ ಬರೆದಂತಹ ಕೃತಿಗಳಾಗಿದ್ದಾವೆ. ಅದರಲ್ಲೂ ಅವರ ಮೊದಲನೇ ಕೃತಿನೇ ಧರ್ಮಶ್ರೀ ಕೃತಿ. ಆ ಧರ್ಮಶ್ರೀ ಕೃತಿಯನ್ನು ಬರೆಯಬೇಕಾದರೆ ಅವರು ಏನು ಮನಸ್ಸಿತ್ತೋ ಅದೇ ಮುಂದೆ ವಿಜೃಂಭಿಸಿದೆ. ಇನ್ನೂ ಒಂದು ವಿಶೇಷ ಅಂದ್ರೆ, ಈ ಲೇಖಕನ ಸಮಸ್ಯೆ ನಮ್ಮ ಪುರಾಣಗಳನ್ನೆಲ್ಲ ಇತಿಹಾಸ ಮಾಡೋದಕ್ಕೂ, ನಮ್ಮ ಪುರಾಣಗಳು ಬೇರೆ, ನಮ್ಮ ಇತಿಹಾಸಗಳು ಬೇರೆ. ಇತಿಹಾಸ ಪುರಾಣ ಮಾಡೋಕ್ಕಾಗಲ್ಲ, ಪುರಾಣವನ್ನ ಇತಿಹಾಸ ಮಾಡೋಕ್ಕಾಗಲ್ಲ. ಬಹಳ ದೊಡ್ಡ ಸಮಸ್ಯೆಗಳಾಗ್ತವೆ. ಆದರೆ ನಮ್ಮ ದೇಶದ ಜನಸಾಮಾನ್ಯರು ಪುರಾಣಗಳನ್ನು ನಿಜವಾದ ಕಥನಗಳು ಅಂತ ನಂಬೋದ್ರಿಂದ ಇದನ್ನೇ ಅವರು ಪ್ರತಿಪಾದಿಸ್ತಾ ಬಂದಿದ್ದಾರೆ. ಈ ಪ್ರಪಂಚದ ಶ್ರೇಷ್ಠ ಮಹಾಕಾವ್ಯಗಳಲ್ಲಿ ಒಂದಾದ ಮಹಾಭಾರತವನ್ನು ಕೂಡ ಅವರು ಐತಿಹಾಸಿಕ ನೆಲೆಗಟ್ಟಿನಲ್ಲಿ ಬರೆಯೋದಕ್ಕೆ ಹೋಗಿದ್ದಾರೆ. ಆ ನಂತರ ಇತ್ತೀಚೆಗೆ ಅವರು ಉತ್ತರಕಾಂಡವನ್ನು ಬರೆದು ಅಲ್ಲೂ ಕೂಡ ಒಂದು ಐತಿಹಾಸಿಕ ನೆಲೆಗಟ್ಟನ್ನು ಒದಗಿಸೋದಕ್ಕೆ ಹೋಗಿದ್ದಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಅವರ ಆವರಣ ಕೃತಿಯನ್ನ ಹೆಗಲ ಮೇಲೆ ಒತ್ತು ಮಾರಿದ ಸರ್ಕಾರಿ ನೌಕರರು ಕೂಡ ಇತ್ತೀಚೆಗೆ ಉತ್ತರಾಖಂಡದ ಬಗ್ಗೆ ಉಸಿರೆತ್ತಾ ಇಲ್ಲ, ಆ ಕೃತಿ ವಿಷಯ ಮಾತನಾಡ್ತಾ ಇಲ್ಲ. ಅವರಿಗೆ ಪೇಜಾವರ ಶ್ರೀ ಕೂಡ ಎಚ್ಚರಿಕೆ ಕೊಟ್ಟಿದ್ರು, ಇಂತಹ ಕೃತಿಗಳನ್ನ ನೀವು ಬರಿಬೇಡಿ ಅಂತ ಅಂದ್ಬಿಟ್ಟು. ಇದೆಲ್ಲ ಭೈರಪ್ಪನವರ ಬರವಣಿಗೆಯ ಸಂದರ್ಭದ ಗೊಂದಲಗಳು. ಅವರು ಕನ್ನಡ ಸಾಹಿತ್ಯದ ದೈತ್ಯ ಕಾದಂಬರಿ ಲೇಖಕರಾಗಿ ಮಿಂಚ್ತಾ ಇರುವಾಗ ಇಡೀ ಕನ್ನಡ ಸಾಹಿತ್ಯದ ಬಹಳ ದೊಡ್ಡ ಲೇಖಕರೆಲ್ಲ ಇವ್ರನ್ನ ಎಲ್ಲಿ ಬೇಕು ಅಂದ್ರೆ ಅಲ್ಲಿ ಇಟ್ಟಿದ್ರು. ಆದರೆ ಅವರೆಲ್ಲ ಕಾಲವಾದ ಮೇಲೆ ಭೈರಪ್ಪನವರು ಮಾತನಾಡ್ತಾ ಇದ್ದಾರೆ, ನೇರವಾಗಿ ಮೋದಿ ಸರ್ಕಾರವನ್ನ ಮೆಚ್ಚುತ್ತಾ ಇದ್ದಾರೆ. ಅದೂ ಅಲ್ಲದೆ ನಿಮ್ಮ ನಂತರ ನಿಮ್ಮಂಥವನ್ನೇ ಇಲ್ಲಿ ಸ್ಥಾಪನೆ ಮಾಡಿ ಹೋಗಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇಂತಹ ಈ ಭೈರಪ್ಪನವರು ವಯಸ್ಸಾದ ನಂತರ ಬಹಳ ಮಾನವತಾವಾದಿಯಾಗಿ ಮಾತನಾಡ್ತಾನೆ ಅಂತ ನಾವು ಭಾವಿಸಿದ್ದೇ ತಪ್ಪಾಗಿದೆ. ಹಾಗಾಗ್ತಾ ಇಲ್ಲ. ಅವರು ಏನು ಪುರೋಹಿತಶಾಹಿ ಪುನರುತ್ಥಾನದ ಕೆಲಸಗಳನ್ನು ಮಾಡ್ತಾರೆ, ಅದರ ಪ್ರತೀಕವೇ ಈಗಿನ ಅವರ ಪ್ರತಿಕ್ರಿಯೆ. ಇನ್ನು ಮುಂದಾದರೂ ಅವರು
ಕಾರಣಗಳನ್ನ ತಿಳ್ಕೊಂಡು ಮಾತನಾಡಬೇಕಿದೆ. ಅವ್ರು ಇತ್ತೀಚೆಗೊಂದು ಮಾತು ಹೇಳಿದ್ದಾರೆ, ಮನುಷ್ಯ ಯಾಕೆ ಸುಳ್ಳು ಹೇಳ್ತಾನೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಬಹಳ ಕಡೇ ಬಾರಿ ಅವರಿಗೆ ಆಗಿರೋ ಜ್ಞಾನೋದಯ ಇದು. ಯಾಕೆ ಸುಳ್ಳು ಹೇಳ್ತಾನೆ ಅಂತ ಅವರೇ ತಿಳ್ಕೋಬೇಕು. ಅವೆಲ್ಲವೂ ತಮ್ಮ ಮನಸ್ಸಿನಿಂದಲೇ ಮೂಡಿ ಬರಬೇಕು. ಯಾಕೆ ಸುಳ್ಳು ಹೇಳ್ತಾನೆ ಮನುಷ್ಯ? ಸುಳ್ಳು ಹೇಳಿ 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 ಸಾಕಾದವನ ಜ್ಞಾನೋದಯ ಅಂತ ಹೇಳಿ ನಾನು ಪರಿಗಣಿಸ್ತೇನೆ. ಇನ್ನಾದರೂ ಭೈರಪ್ಪನವರು ಪ್ರಜ್ಞಾವಂತಿಕೆಯಿಂದ ಮಾತನಾಡಬೇಕು.